ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಆಕಾರವಿಲ್ಲದ ಕಲ್ಲನ್ನು ಬೇರಾದರೂ ಬೇಕಾದರೆ ಸುಂದರವಾಗಿ ಕಲೆಯನ್ನಾಗಿ ಮಾಡಬಹುದು, ಆದರೆ ಅಹಂಕಾರವಿರುವ ಮನುಷ್ಯರನ್ನು ಬದಲಿಸಲು ಸಾಧ್ಯವಿಲ್ಲ. ಅವನೆಷ್ಟೇ ನೋಡಿದ್ರು ಅಹಂಕಾರನೇ, ನನಗೆ ಗೊತ್ತು, ನನಗಿದು, ನಾನು ಅನ್ನೋದನ್ನು ಅವನು ಯಾವತ್ತೂ ಬಿಡಲ್ಲ. ಅದಕ್ಕೆ ಹೇಳೋದು, ಅಹಂಕಾರವಿಲ್ಲದ ವ್ಯಕ್ತಿಗೆ ಏನು ಮಾಡಲು ಅವನ್ನ ಬದಲಾಯಿಸಲು ಸಾಧ್ಯ ಆಗಲ್ಲ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ಕೃತಿಕಾ ನಕ್ಷತ್ರದ ಸ್ವರೂಪದನ್ನು ಹುಟ್ಟುತ್ತವರು ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ಇವಾಗ ದೈವಜ್ಞ ವಿಲಾಸ ರೀತಿ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವನು ಉತ್ತೇಜನಕರವಾದ ಜಠರಾಗ್ನಿ ಇವನಾದುದರಿಂದ ಅಧಿಕ ಆಹಾರವನ್ನು ಅಪೇಕ್ಷಿಸುವನು. ಸಾತ್ವಿಕ ವಿತ್ತಾರ್ಜಿತ ಉತ್ತಮ ಕಾರ್ಯಗಳಿಂದ ಬಂದ ಧನವಿದ್ದಾಗ್ಯೂ ಅದನ್ನು ಬಿಟ್ಟು ನಿರುಪಯುಕ್ತ ಕೆಲಸಗಳಲ್ಲಿ ಅಸಖ್ಯ ವರ್ಗಗಳನ್ನು ಆಶ್ರಯಿಸಿ ಉದ್ದೇಶವಿಲ್ಲದ ಸಂಚಾರಗಳಿಂದ ತತ್ಕಾಲದಲ್ಲಿ ಸ್ವಲ್ಪ ಪದಾರ್ಥ ಬಂದರೂ ಅವನೇ ಶ್ರೇಷ್ಠವಾಗಿ ಎಣಿಸುವ ಉಪಕಾರವನ್ನು ಸ್ಮರಣೆಗೆ ತಾರದೆ ಇರುವ ಸ್ವಭಾವದವನು. ಎಲ್ಲರಿಗೂ ಅಹಿತವಾದ ನುಡಿಗಳನ್ನು ಆಡುವವನು. ಪ್ರತಿಷ್ಠಿತರಾಗಬೇಕೆನ್ನುವವರು ಅಪೇಕ್ಷೆಯಂತೆ ಡಂಭಾಚಾರ ಕರ್ಮಗಳನ್ನು ಮಾಡುವವನು ಅವನು ಸ್ವಭಾವದವನು ಆಗಿರ್ತಾನೆ ಅಂತ ಹೇಳುತ್ತೆ. ಇವಾಗ ಜಾತಕಾವರಣ ರೀತಿಯಾಗಿರ್ತಾನೆ. ಕೃತಿಕಾ ನಕ್ಷತ್ರದ ಜನಿಸವನು ಕೋಪಿಯು. ಕಠಿಣ ಕೆಲಸಗಳನ್ನು ಮಾಡುವುದರಲ್ಲಿ ಆಸಕ್ತನಾದಾಗ್ಯೂ ಶುಭ ಕರ್ಮಗಳನ್ನು ಆಚರಿಸುವಂತಹನಾಗಿ ಎಲ್ಲರಿಗೂ ಬಿರುನುಡಿಗಳನ್ನು ಆಡುತ್ತಾ ರಾಜಸ್ಥಾನದ ಭಯವನ್ನುಂಟು ಮಾಡುವ ಸ್ವಭಾವದವನು ಆಗಿರ್ತಾನೆ ಅಂತ ಹೇಳುತ್ತೆ. ಯುವನೇಶ್ವರ ತಾಚಕ ರೀತಿ ಹೇಗಿರ್ತಾನೆ ಅವನು. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನು ಎಲ್ಲ ಕೆಲಸಗಳಲ್ಲಿ ಸಾರ್ವತ್ರಿಕವಾಗಿ ಪ್ರಚಾರನಿದ್ದಾಗ್ಯೂ ಕ್ವಚಿತ್ ವಾಕ್ಯಗಳಲ್ಲಿ ಕ್ಷಣ ಮಾತ್ರ ಕೋಪವನ್ನು ಹೊರಪಡಿಸುವವನು. ಇತರ ಸ್ತ್ರೀ ವರ್ಗಗಳಲ್ಲಿ ಅನೇಕ ವಿಧ ಮನೋಭಾವಗಳನ್ನು ಸಿದ್ಧಪಡಿಸುವುದರಲ್ಲಿ ಆಸಕ್ತನಾಗಿ ಎಲ್ಲ ವಿಷಯಗಳಲ್ಲಿ ತೃಪ್ತನಿದ್ದಾಗ್ಯೂ ತಿರುತಿರಾಗಿ ಆತುರನಾಗಿ ಅನೇಕ ರೀತಿಯ ಸಂಗ್ರಹ ಮಾಡಿದಾಗ್ಯೂ ತೀಕ್ಷ್ಣ ಬುದ್ಧಿ ಪ್ರಕೃತಿಯಲ್ಲಿ ಸ್ವಭಾವದವನು ಆಗಿರ್ತಾನೆ ಅಂತ ಹೇಳುತ್ತೆ. ಮಾನಸ ಸಾಗರ ರೀತಿ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವನು ಲೋಭಗುಣ ಪ್ರಾಧಾನ್ಯವೆಂದು ತಿಳಿದು ಯೋಗ್ಯವಲ್ಲದ ನುಡಿಗಳನ್ನು ಆಡುತ್ತಾ ಪಾಪ ಸಂಭವಿಸುವ ಕರ್ಮ ಕಾರ್ಯಗಳನ್ನು ತ್ಯಜಿಸಿದ ಇತರ ಪಾಪಕರ್ಮಗಳನ್ನು ಆಚರಿಸುವನು. ಯಾವಾಗಲೂ ಹಸಿವೆಯನ್ನು ಪೂರ್ಣ ಮಾಡುವುದರಲ್ಲಿ ಆಸಕ್ತನು. ತನ್ನ ಕುಲಕ್ಕೆ ಯೋಗ್ಯವಾದ ಆಚಾರ ಧರ್ಮಗಳನ್ನು ಬಿಟ್ಟು ಹೀನ ಕರ್ಮದಲ್ಲಿ ತೊಡಗುವ ಮನೋವೃತ್ತಿಯುಳ್ಳವನು ಅವನು ಆಗಿರ್ತಾನೆ. ಗೊತ್ತಾಯ್ತಾ? ಅವನು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟುತ್ತವರು ಹೇಗಿರ್ತಾರೆ ಅನ್ನೋದನ್ನು ನಾವು ಈಗ ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ನಾವು ಕೃತಿಕಾ ನಕ್ಷತ್ರದಲ್ಲಿ ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/8/2026 ಭಾನುವಾರ. ಶ್ರೀ ಫಲಾವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ. ತಿಥಿ ಏಕಾದಶಿ. ರಾತ್ರಿ 3:16. ನಕ್ಷತ್ರ ಮೂಲ ಸಾಯಂಕಾಲ 6 ಗಂಟೆ 6 ನಿಮಿಷ. ಮಳೆಯ ಮಖ 2ನೇ ಪಾದ. ರಾಹುಕಾಲ 5 ಗಂಟೆ 5 ನಿಮಿಷದಿಂದ 6:39. ಗುಳಿಕ ಕಾಲ 3:12ರಿಂದ 5:05. ಯಮಗಂಟ ಕಾಲ 12:25ರಿಂದ 1:59. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.